ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KSY ಯೂಟ್ಯೂಬ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ದೇಹದಲ್ಲಿ ಹೀಟ್ ಇದೆಯಾ ಅಥವಾ ಉಷ್ಣತೆ ಹೆಚ್ಚಾಗಿದೆ ಅಂತ ಅನಿಸುತ್ತಾ? ಬೇಸಿಗೆ ಕಾಲ ಅಲ್ವಾ, ಸೊ ಇದನ್ನು ತಂಪು ಮಾಡ್ಕೋಬೇಕು, ದೇಹ ನಿಮ್ಗೆ ತಂಪು ಮಾಡ್ಕೋಬೇಕು ಅಂದರೆ 10 ನಿಮಿಷದಲ್ಲಿ ಈ ರೆಸಿಪಿನ ನೀವು ಟ್ರೈ ಮಾಡಿಬಿಡಿ. ಹಾಗೆ ಇದರ ರೆಸಿಪಿ ಏನು ಗೊತ್ತಾ? ಮಜ್ಜಿಗೆ ಒಗ್ಗರಣೆ, ಮಜ್ಜಿಗೆ ಹುಳಿ ಅಂತಲೂ ಹೇಳ್ಬೋದು. ಒಂದು ಬಾಣಲೆ ತಗೊಳ್ಳಿ, ಅದಕ್ಕೆ 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಅಥವಾ ಸಾಸಿವೆ ಎಣ್ಣೆನ ತಗೊಳ್ಳಿ. ತೆಂಗಿನ ಎಣ್ಣೆ ತಗೊಂಡ್ರೆ ಒಳ್ಳೆಯದು. ಸೊ 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ತಗೊಳ್ಳಿ. ಹಾಗೆ 1 ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ಳಿ. ಅದು ಚಟ್ಪಟ ಅನ್ನುವಾಗ 1/4 ಚಮಚದಾಗುವಷ್ಟು ಇದು ಮೆಂತ್ಯಕಾಳನ್ನ ಹಾಕ್ಕೊಳ್ಳಿ. ಮೆಂತ್ಯಕಾಳು ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡಿ ಜೀರಿಗೆನೂ ಹಾಕ್ಕೊಬೋದು ಒಗ್ಗರಣೆಗೆ. ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಹಾಗೆ ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ಳಿ. 2 ಬ್ಯಾಡಗಿ ಮೆಣಸು ಹಾಕ್ಕೊಳ್ಳಿ. ಹಾಗೆ ಉದ್ದಿನಬೇಳೆನೂ ಒಗ್ಗರಣೆಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೇಕು ಅನ್ನೋದಾದರೆ 1 ಸ್ಪೂನ್ ಉದ್ದಿನಬೇಳೆನೂ ಹಾಕ್ಕೊಳ್ಳಿ, ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ 2 ಸ್ಪೂನ್ ಆಗುವಷ್ಟು ಅಚ್ಕಾರದ ಹುಡಿ, 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡಿನ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ 1/4 ಟೀ ಸ್ಪೂನ್ ಆಗುವಷ್ಟು ಇಂಗು ಹಾಕ್ಕೊಳ್ಳಿ. ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಎಲ್ಲನೂ ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊಳ್ಳಿ. ಫ್ಲೇಮ್ ಸ್ವಲ್ಪ ಸ್ಲೋನಲ್ಲೇ ಇರಲಿ. ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಮಜ್ಜಿಗೆನ ಹಾಕ್ಕೊಳ್ಳಿ. ಮಜ್ಜಿಗೆನ ಹಾಕ್ಬಿಟ್ಟು ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಅದು ಬಿಸಿಗೇ ಸಾಕು. ಸ್ವಲ್ಪ ಹೊತ್ತು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಬೇಕು ಅನಿಸಿದ್ರೆ ಮತ್ತೆ ಹಾಕ್ಕೊಳ್ಳಿ. ಜಾಸ್ತಿ ನೀರು ಅಲ್ಲ, ದಪ್ಪನೂ ಇರಬಾರ್ದು. ಸೊ ಆ ಥರ. ಇದಾದಮೇಲೆ ಇದನ್ನು ಮಣ್ಣಿನ ಪಾತ್ರೆಗೆ ಹಾಕ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತಾದಮೇಲೆ ತಣ್ಣಗಾದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ. 2 ತುತ್ತು ಜಾಸ್ತಿನೇ ಅನ್ನ ಊಟ ಮಾಡ್ತೀರಾ ಅಂತ ಹೇಳ್ಬೋದು. ದೇಹನೂ ತಂಪಾಗಿರುತ್ತೆ. ಬೇಸಿಗೆ ಕಾಲಕ್ಕೆ ಹೇಳಿ ಮಾಡಿಸಿರುವಂತಹ ಅಡುಗೆ ಇದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ KSY ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.